ಯೋಸೇಫನ ಕುರಿತು ನಿಮ್ಗೆ ಚೆನ್ನಾಗಿ ಗೊತ್ತು. ಅಣ್ಣಂದಿರು ಮಾರಿ ಬಿಡ್ತಾರೆ. ಆನಂತರ ಒಬ್ಬ ಆಳಾಗಿ ಕೂಲಿ ಆಳಾಗಿ ಫತಿಫರನ ಮನೆಯಲ್ಲಿ ಜಾಯಿನ್ ಆಗುತ್ತಾನೆ. ನಂಬಿಗಸ್ತನಾಗಿ ಕೆಲಸ ಮಾಡ್ತಾನೆ. ಯೆಹೋವನು ಅವನ ಸಂಗಡ ಇದ್ದನು. ಫಲಿತವಾಗಿ ಫತಿಫರನು ಅವನಿಗೆ ಮನೆಯ ಮೇಲೆ ಮೇಲ್ವಿಚಾರಕನಾಗಿ ಮಾಡುತ್ತಾನೆ. ಯೋಸೇಫನು ಅಂದವಾಗಿದ್ದನು, ಆತ್ಮೀಕನಾಗಿದ್ದನು. ಅಂದವಾಗಿರುವ ಈ ಆತ್ಮೀಕನನ್ನು ಫತಿಫರನ ಹೆಂಡತಿ ನೋಡಿ ಮೋಹಿಸಿ ತನ್ನೊಂದಿಗೆ ಪಾಪ ಮಾಡಬೇಕೆಂದು ಪ್ರತಿದಿನ ಯೋಸೇಫನಿಗೆ ಶೋಧಿಸುತ್ತಾಳೆ. ಆದರೆ ಯೋಸೇಫನು ಮಾತ್ರ ಸ್ವಲ್ಪವೂ ಕೂಡ ಆಕೆಗೆ ಒಳಗಾಗಲೇ ಇಲ್ಲ. ಕಾರಣವೇನೆಂದರೆ ಅವನು ಅಲ್ಪ ಕಾಲ ಪಾಪ ಭೋಗಕ್ಕಿಂತಲೂ ಪರಿಶುದ್ಧನಾಗಿ ಜೀವಿಸುವುದರಿಂದ ಬರುವಂತಹ ದೇವರ ಪ್ರತಿಫಲಕ್ಕಾಗಿಯೇ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟನು. ಅವಳು ಬಾ ನನ್ನೊಂದಿಗೆ ಪಾಪ ಮಾಡು ಎಂದು ಎಷ್ಟೇ ಹೇಳಿದ್ರು ಕೂಡ ಯೋಸೇಫನು ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಅನ್ಯಾಯವಾಗಿ ಯೋಸೇಫನಿಗೆ ಏನ್ ಮಾಡಿದಳು ಹೇಳಿ? ಸೆರೆಮನೆಯೊಳಗೆ ಹಾಕಿಸುತ್ತಾಳೆ. ಫತಿಫರನು ಬಂದಾಗ ಹೇಳ್ತಾಳೆ, ನೀನು ಯಾವನನ್ನೋ ತಂದು ಮನೆಯಲ್ಲಿಟ್ಟಿದಿ. ಅವನು ಏನ್ ಮಾಡ್ದ ಗೊತ್ತಾ? ನನ್ನನ್ನು ಹಾಳು ಮಾಡ್ಲಿಕ್ಕೆ ಬಂದ. ಯಾರು? ಅವನೇ, ಆ ಯೋಸೇಫನೇ. ಯೋಸೇಫನು ನಿನ್ನನ್ನು ಹಾಳು ಮಾಡ್ಲಿಕ್ಕೆ ಬಂದನು ಎಂದು ಹೀಗೆ ಕೋಪಗೊಂಡವನಾಗಿ ಫತಿಫರನು ಮಾಡಿದ್ದೇನೆಂದ್ರೆ, ಅಮಾಯಕನಾಗಿರುವಂತಹ ಯಾವ ತಪ್ಪು ಮಾಡದಂತಹ ಯೋಸೇಫನನ್ನು ತಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿದ. ಅಮ್ಮ, ತಂಗಿಯಂದಿರೇ, ಸಹೋದರರೇ, ಸಹೋದರಿಯರೇ, ಕೇಳಿ. ಉದ್ಯೋಗ ಮಾಡುವ ಸ್ಥಳದಲ್ಲಿ ಫತಿಫರನ ಹೆಂಡತಿ ಅಂತವ್ರು ಇರ್ತಾರೆ. ನಿಮ್ಗೆ ಪ್ರಮೋಷನ್ ಕೊಡ್ತೇನೆ, ನಿಮ್ಮ ಸಂಬಳ ಹೆಚ್ಚಿಸ್ತೇನೆ, ನಿಮ್ಮ ಜಾಬ್ ಪರ್ಮನೆಂಟ್ ಮಾಡ್ತೇನೆ, ನಿಮ್ಗೆ ದುಡ್ಡು ಕೊಡ್ತೇನೆ, ಯಾವ ಕೊರತೆ ಇಲ್ಲದಂತೆ ಮಾಡ್ತೇನೆ, ನಿಮಗಿರುವ ಕೋರಿಕೆಗಳೆಲ್ಲ ತೀರಿಸ್ತೇನೆ, ನೀವು ಮಾಡಬೇಕಾದದೆಲ್ಲ ನನ್ನ ಕೋರಿಕೆ ತೀರಿಸಿದ್ರೆ ಸಾಕು ಎಂದು ಹೇಳುವಂತಹ ಮುಟ್ಟಾಳರು ಇರ್ತಾರೆ, ದುರ್ಮಾರ್ಗಿಗಳು ಇರ್ತಾರೆ. ಆ ದಿನ ಯೋಸೇಫನು ಏನಾದ್ರೂ ಆಕೆಯ ಕೋರಿಕೆ ತೀರಿಸಿದ್ದೇ ಆದರೆ ಪ್ರಮೋಷನ್ ಬರ್ತಾ ಇತ್ತೇನೋ ಹೊರತು ಪ್ರಧಾನ ಮಂತ್ರಿ ಮಾತ್ರ ಆಗುವವನಾಗಿ ಇರ್ತಿರ್ಲಿಲ್ಲ. ಸಹೋದರ ಸಹೋದರಿಯರೇ, ಪರಿಶುದ್ಧರಾಗಿ ಜೀವಿಸುವುದರಲ್ಲಿ ಪರಮ ತಂದೆ ಕೊಡುವ ಆಶೀರ್ವಾದವು ಬಹು ಶ್ರೇಷ್ಠವಾದದ್ದಾಗಿದೆ ಎಂಬ ವಾಸ್ತವವನ್ನು ಯಾರೊಬ್ಬರೂ ಮರೆಯಬೇಡಿರಿ. ಶಾರ್ಟ್ ಕಟ್ ಮೆಥಡ್ಸ್ ನಲ್ಲಿ, ಅಡ್ಡದಾರಿಯಲ್ಲಿ ಹೋಗುವುದರಿಂದ, ಕೆಟ್ಟ ಕಾರ್ಯಗಳನ್ನು ಮಾಡುವುದರಿಂದ ಸ್ವಲ್ಪ ಮಟ್ಟಿಗೆ ದುಡ್ಡು ನಿಮ್ಮ ಪಾಕೆಟ್ ಅಲ್ಲಿ ನೀವು ತುಂಬಿಸಿಕೊಳ್ಬಹುದು. ಆದರೆ ದೇವರು ಕೊಡುವ ಆಶೀರ್ವಾದವನ್ನು ಮಾತ್ರ ಕಳೆದುಕೊಳ್ಳುತ್ತೀರಿ ಎಂದು ಮಾತ್ರ ಮರೆಯಬೇಡಿರಿ. ಸರಿ, ಸ್ಟೋರಿ ಎಲ್ಲ ನಿಮ್ಗೆ ಗೊತ್ತು. ಜೈಲೊಳಗಡೆ ಹಾಕುತ್ತಾರೆ. ಯೋಸೇಫ ಜೈಲೊಳಗಡೆ ಇದ್ದಾಗಿಯೂ ಕೂಡ ಬೈಬಲ್ ಹೇಳುತ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದನು ಎಂಬುದಾಗಿ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ನಾನು ಮಾಡಲಾರದಂತಹ ತಪ್ಪಿಗೆ, ನಾನು ಮಾಡಲಾರದ ಕೆಟ್ಟ ಕಾರ್ಯಕ್ಕೆ, ನಾನು ಮಾಡಲಾರದ ಅಪರಾಧಕ್ಕೆ ನನ್ನ ಮೇಲೆ ಅನ್ಯಾಯವಾಗಿ ಆರೋಪ ಹೊರಿದ್ದಾರೆ, ನಾನು ಮಾಡಲಾರದ ತಪ್ಪಿಗೆ ಅನ್ಯಾಯವಾಗಿ ಶಿಕ್ಷೆ ಅನುಭವಿಸ್ತಿದ್ದೇನೆ ಎನ್ನುವಂಥವರು ಯಾರಾದ್ರೂ ಇದ್ದೀರಾ? ಹಾಗಾದ್ರೆ ಚಿಂತಿಸಬೇಡಿ. ಬೈಬಲ್ನಲ್ಲಿ ಬಹಳ ಜನ ಅಂಥವರಿದ್ದಾರೆ. ಮಾಡಲಾರದ ತಪ್ಪಿಗೆ ಶಿಕ್ಷೆ ಅನುಭವಿಸಿದಂಥವರು ಇದ್ದಾರೆ. ಅವರಲ್ಲಿ ಪ್ರಧಾನನಾಗಿ ಯೋಸೇಫನು ಕಾಣಿಸ್ತಾನೆ. ಯೋಬನು ಕೂಡ ಕಾಣಿಸುತ್ತಾನೆ. ಯಾವ ತಪ್ಪು ಮಾಡಲಿಲ್ಲ, ಆದಾಗಿಯೂ ಭಯಂಕರವಾದ ಶ್ರಮೆ ಹಾದು ಹೋಗಬೇಕಾಯ್ತು. ಜಾಗ್ರತೆಯಿಂದ ಕೇಳ್ರಿ. ಯೋಸೇಫನು ಅನ್ಯಾಯದಿಂದ ಸೆರೆಮನೆಯಲ್ಲಿ ಹಾಕಲ್ಪಡ್ತಾನೆ. ಹಾಗೆ ಹಾಕಲ್ಪಟ್ಟಾಗ ಅವನು ಎಲ್ಲಿ ಯಾವ ಕೋಣೆಯಲ್ಲಿದ್ದನೋ ಅದೇ ಕೋಣೆಯೊಳಗಡೆ ಇಬ್ಬರು ಹೊಸ ಕೈದಿಗಳು ಬಂದ್ರು. ಇಬ್ಬರು ಹೊಸ ಕೈದಿಗಳು ಬರ್ತಾರೆ. ಅವರು ದುಃಖ ಮುಖ ಇಟ್ಕೊಂಡು ಬರ್ತಾರೆ. ಯೋಸೇಫನೊಂದಿಗೆ ಇರ್ತಾ ಇದ್ರು. ಒಂದು ದಿನ ಯೋಸೇಫನು ತನ್ನ ಜವಾಬ್ದಾರಿಕೆ ನಿರ್ವಹಿಸಿ ಒಳಗಡೆ ಬಂದಾಗ ಅಲ್ಲಿರುವ ಇಬ್ಬರು ಕೈದಿಗಳು ಕೂಡ ಚಿಂತಾಜನಕರಾಗಿ ಕಾಣಿಸಿದ್ರು. ಹಾಗೆ ಚಿಂತಿಸುವವರಾಗಿ ಕಾಣಿಸಿದಾಗ ಯೋಸೇಫನು ಅವರಿಗೆ ನೋಡಿ, ಏನಿದು, ಯಾಕೆ ಹಾಗಿದ್ದೀರಿ, ಏನಾಯ್ತು ನಿಮಗೆ ಎಂದು ಅವರಿಗೆ ಕೇಳುತ್ತಾನೆ. ಇದು ಯಾವುದಕ್ಕೆ ಸೂಚನೆಯಾಗಿದೆ ಗೊತ್ತಾ? ಯೋಸೇಫನು ಸ್ವಾರ್ಥಿಯಾಗಿರ್ಲಿಲ್ಲ. ನಾನ್ ಚೆನ್ನಾಗಿದ್ರೆ ಸಾಕು, ನಾನು ಹ್ಯಾಪಿ ಆಗಿದ್ರೆ ಸಾಕು, ನಾನು ಸಂತೋಷವಾಗಿದ್ರೆ ಸಾಕು, ನನಗೆ ಬೇಕಾದದ್ದು ನನಗೆ ಸಿಕ್ಕರೆ ಸಾಕು ಎಂಬ ಸ್ವಾರ್ಥಿ ಮಾತ್ರ ಆಗಿರಲಿಲ್ಲ. ಇತರರ ಕುರಿತು ಆಲೋಚಿಸುವವನಾಗಿದ್ದ, ಇತರರನ್ನು ಪ್ರೀತಿಯಿಂದ ಮಾತಾಡಿಸುವವನಾಗಿದ್ದ, ಇತರರ ಆಗು ಹೋಗುವಿಕೆ ವಿಚಾರಿಸುವವನಾಗಿದ್ದ. ಸಭೆಯೇ, ಕ್ರೈಸ್ತಿಯ ಸಮಾಜವೇ, ಇತರರ ಕುರಿತು ಆಲೋಚಿಸಿ. ನಿಮ್ಮ ಪಕ್ಕದ ಮನೆಯವರಾಗಿರ್ಬೋದು, ಎದುರು ಮನೆಯವರಾಗಿರ್ಬೋದು, ಮೇಲ್ಮನೆಯವರಾಗಿರ್ಬೋದು, ಕೆಳ ಮನೆಯವರಾಗಿರ್ಬೋದು, ಕಾಣಿಸಿದ್ರೆ ಪ್ರೀತಿಯಿಂದ ಮಾತಾಡಿಸಿ. ಏನ್ರಿ ಚೆನ್ನಾಗಿದ್ದೀರಾ ಎಂದು ಒಂದು ಮಾತಾಡ್ರಿ. ನಷ್ಟವೇನು? ಒಂದು ವೇಳೆ ಚಿಂತೆ ಉಳ್ಳವರಾಗಿ ಕಾಣಿಸಿದ್ರು ಅಂದ್ಕೊಳ್ಳಿ, ಯಾಕೆ ಚಿಂತೆ ಉಳ್ಳವರಾಗಿ ಕಾಣಿಸ್ತಾ ಇದ್ರಿ, ಏನಾಯ್ತು ಎಂದು ಕೇಳ್ರಿ. ನಷ್ಟವೇನು? ನಮ್ಮಲ್ಲಿ ಬಹಳ ಜನ ಬೇರೆಯವರಿಗೆ ಏನಾದ್ರೆ ನನಗೇನು, ಪರರಿಗೆ ಏನಾದ್ರೆ ನನಗೇನು ಎಂಬ ಸ್ವಾರ್ಥಿಗಳಾಗಿರ್ತಾರೆ. ಯೇಸು ಹೇಳಿದ್ದಾರೆ, ನಿನ್ನಂತೆಯೇ ನಿನ್ನ ನೆರೆಯವನನ್ನು ಪ್ರೀತಿಸು
ಎಂದು ಹೀಗೆ ದೇವರು ಕೊಟ್ಟ ಆ ಆಜ್ಞೆಯನ್ನು ನಾವು ಪಾಲಿಸುವಂತವರಾಗಿರುವುದಾದರೆ ಖಚಿತವಾಗಿಯೂ ನಮ್ಮ ಜೊತೆ ಇರುವವರ ಬಗ್ಗೆ ಲಕ್ಷಿಸುತ್ತೇವೆ. ಒಂದು ದಿನ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡುವ ಸೇಲ್ಸ್ ಬಾಯ್ಸ್ ಸೇಲ್ಸ್ ಗರ್ಲ್ಸ್ ಗಳೆಲ್ಲ ಒಂದ್ ಕಡೆ ಕೂತ್ಕೊಂಡು ಹರಟೆ ಹೊಡೆಯುತ್ತಾ ಇದ್ರು. ಕಾರಣವೇನೆಂದ್ರೆ ಹೊರಗೆ ಭಾರಿ ಮಳೆ ಸುರಿಯುತ್ತಾ ಇತ್ತು. ಹೊರಗೆ ಬಹಳ ಮಳೆ ಸುರಿಯುವಾಗ ಕಸ್ಟಮರ್ ಯಾರು ಬರೋದಿಲ್ವಲ್ಲ, ಹಾಗಾಗಿ ಮಳೆ ಬರ್ತಾ ಇರುವುದರಿಂದ ಕಸ್ಟಮರ್ ಯಾರು ಇಲ್ಲ ಅಂದುಕೊಂಡು ಕೆಲಸಗಾರರೆಲ್ಲ ಗುಂಪಾಗಿ ಕೂತ್ಕೊಂಡು ಹರಟೆ ಹೊಡೆಯುವಾಗ ಒಬ್ಬನು ಮಾತ್ರ ದೃಷ್ಟಿ ಹೊರಗಡೆ ಇಟ್ಟಿದ್ದ. ಹೊರಗಡೆಯೇ ನೋಡ್ತಿದ್ದ. ಒಂದು ಕಾರ್ ಬಂತು. ಎಲ್ಲರೂ ಹರಟೆ ಹೊಡೆಯುತ್ತಿರುವಾಗ ಹಾಗೆ ಗಮನಿಸುವಂತವನು ತಕ್ಷಣವೇ ಕೊಡೆ ತೆಗೆದುಕೊಂಡು ಕಾರ್ ಬಳಿಗೆ ಹೋಗ್ತಾನೆ. ಆ ಕಾರ್ ಒಳಗಡೆಯಿಂದ ಒಬ್ಬ ಲೇಡಿ ಹೊರ ಬರ್ತಾಳೆ. ಅವಳಿಗೆ ಕೊಡೆ ಹಿಡಿಯುತ್ತಾನೆ. ಬನ್ನಿ ಮೇಡಮ್ ಬನ್ನಿ ಎಂಬುದಾಗಿ ಹೇಳಿ ಮೆಲ್ಲಗೆ ಒಳಗಡೆ ಕರೆತರ್ತಾನೆ. ಅವಳು ಒದ್ದೆ ಆಗಲಾರದಂತೆ ಕೊಡೆ ಹಿಡಿದು ಒಳಗಡೆ ತಂದು, ಮೇಡಮ್ ನೀವು ಇದೇ ಚೇರಲ್ಲಿ ಕೂತ್ಕೊಳ್ಳಿ, ನಿಮಗೆ ಬೇಕಾದ ಸಾಮಾನುಗಳೆಲ್ಲ ಏನಿವೆಯೋ ಅದರ ಲಿಸ್ಟ್ ಇದೆಯಲ್ಲವೇ, ಆ ಲಿಸ್ಟ್ ನನಗೆ ಕೊಡಿರಿ. ನಾನೇ ಚೆನ್ನಾಗಿ ನಿಮಗೆ ಬೇಕಾದ ಸಾಮಾನುಗಳೆಲ್ಲ ಆ ಟ್ರಾಲಿಯಲ್ಲಿ ನಾನಿಟ್ಟು ಬಿಲ್ಲಿಂಗ್ ಕೌಂಟರ್ ಬಳಿಗೆ ತೆಗೆದುಕೊಂಡು ಹೋಗಿ ಎಲ್ಲಾ ಬಿಲ್ ಹಾಕಿಸಿ ನಾನು ನಿಮಗೆ ಆ ಬಿಲ್ ಕೊಡ್ತೇನೆ. ನೀವು ದುಡ್ಡು ಕೊಟ್ರೆ ಸಾಕು, ಮತ್ತೆ ನಂತರ ನಾನೇ ಬಂದು ಆ ಸಾಮಾನೆಲ್ಲ ನಿಮ್ಮ ಕಾರಲ್ಲಿ ಇಡ್ತೇನೆ ಎಂದು ಹೇಳಿದಾಗ ವಿಚಿತ್ರವಾಗಿ ನೋಡ್ತಾಳೆ. ಆ ಹುಡುಗ ಲಿಸ್ಟ್ ತಕೊಂಡು ಹೋಗ್ತಾನೆ. ಆ ಸಾಮಾನುಗಳೆಲ್ಲ ಚೆನ್ನಾಗಿ ಆರಿಸಿ ಆರಿಸಿ ಆ ಟ್ರಾಲಿಯಲ್ಲಿ ಹಾಕಿಕೊಳ್ತಾನೆ. ಬಿಲ್ಲಿಂಗ್ ಕೌಂಟರ್ ಬಳಿಗೆ ಹೋಗಿ ಬಿಲ್ ಹಾಕಿಸುತ್ತಾನೆ. ಎಲ್ಲವೂ ಚೆನ್ನಾಗಿ ಪಾರ್ಸಲ್ ಮಾಡಿಸ್ತಾನೆ. ಮೇಡಮ್ ಬಳಿಗೆ ಬರ್ತಾನೆ. ಮೇಡಮ್ ಬಿಲ್ಲಿನ ಅಮೌಂಟ್ 13,530 ರೂಪಾಯಿ ಆಗಿದೆ ಮೇಡಮ್ ಎಂದು ಹೇಳಿ ದುಡ್ಡು ತಕೊಂಡು ಬಿಲ್ ಕಟ್ತಾನೆ. ಬನ್ನಿ ಮೇಡಮ್ ನಿಮ್ಮನ್ನು ಕಾರ್ ಬಳಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಮತ್ತೆ ಕೊಡೆ ತೆಗೆಯುತ್ತಾನೆ. ಕರ್ಕೊಂಡೋಗಿ ಕಾರಲ್ಲಿ ಕುಡ್ರಿಸುತ್ತಾನೆ. ಆ ನಂತರ ಅವನು ಕೊಡೆ ಹಿಡ್ಕೊಂಡು ಮತ್ತೆ ಸಾಮಾನೆಲ್ಲ ಕೈದಿಗಳು ಅಳುಮುಖ ಇಟ್ಕೊಂಡು ಅಲ್ಲಿದ್ರು. ಹಾಗೆ ಅವರು ಅಳುಮುಖ ಇಟ್ಕೊಂಡಿರುವಾಗ ಯೋಸೇಫನು ನೋಡಿಯೂ ನೋಡದಂತೆ ಹೋಗಬಹುದಲ್ಲವೇ, ಹೋಗಲಿಲ್ಲ. ನಿಲ್ಲುತ್ತಾನೆ. ಏನಿದು, ಬಹಳ ಚಿಂತಿಸ್ತಾ ಇದ್ದೀರಿ, ಬಹಳ ಡಲ್ ಆಗಿದ್ದೀರಿ, ಏನಾಯ್ತು ನಿಮಗೆ, ಯಾಕೆ ಅಷ್ಟು ಡಲ್ ಆಗಿದ್ದೀರಿ ಎಂದು ಮಾತಾಡಿಸಿದ. ಪ್ರಿಯರೇ, ಯಾಕೆ ಮಾತಾಡಿಸಿದ ಗೊತ್ತಾ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಯೋಸೇಫನು ಇತರರ ವಿಷಯದಲ್ಲಿ ಶ್ರದ್ಧೆ ಉಳ್ಳವನಾಗಿದ್ದ. ಹೃದಯದಲ್ಲಿ ಕ್ರಿಸ್ತನಿರುವುದರಿಂದಲೇ ಸ್ವಲ್ಪ ಚಿಂತೆಯಲ್ಲಿದ್ದವರನ್ನು ಕೂಡ ನೋಡಿ ಮಾತನಾಡಿಸಲಾರದೆ ಇರಲಿಲ್ಲ. ಯಾಕೆ ಡಲ್ ಆಗಿದ್ದೀರಿ ಅಂದಾಗ ಕಳ್ಳರಿಬ್ರು ಹೇಳ್ತಾರೆ, ರಾತ್ರಿ ನಮಗೊಂದು ಕನಸು ಬಿದ್ದಿತ್ತು. ಓಕೆ, ಕನಸು ಬಿದ್ರೆ ಯಾಕೆ ಅಳಬೇಕು ನೀವು? ಆ ಕನಸು ನಮಗೆ ಭಯ ಹುಟ್ಟಿಸುತ್ತಾ ಇದೆ. ಏನಾಗ್ಲಿಕ್ಕಿದೆ ಎಂದು ನಮಗೆ ಗೊತ್ತಿಲ್ಲ, ಅದಕ್ಕೆ ಭಯವಾಗ್ತಿದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಕನಸೇನೆಂದು ನನಗೆ ಹೇಳ್ರಿ, ಆ ಕನಸಿನ ಅರ್ಥ ನಾನು ಹೇಳ್ತೇನೆ. ನೀನ್ ಹೇಗೆ ಹೇಳಬಲ್ಲೆ? ನನ್ನ ದೇವರಿಗೆ ಆ ಶಕ್ತಿ ಇದೆ, ನನ್ನ ದೇವರಿಗೆ ಸಮಸ್ತವೂ ಗೊತ್ತು. ನೀವು ಕನಸು ಹೇಳ್ರಿ, ಅದರ ಅರ್ಥ ನಾನು ಹೇಳ್ತೇನೆ ಅಂದ. ಅವರು ಕನಸು ಹಂಚಿಕೊಳ್ತಾರೆ. ಒಬ್ಬನಿಗೆ ಅರ್ಥ ವಿವರಿಸುತ್ತಾನೆ. ನೀನು ರಾಜನ ಬಳಿಯಲ್ಲಿ ಪಾನದಾಯಕನಾಗಿದ್ದೀಯಲ್ಲವೇ, ಹಾಗಾದ್ರೆ ನಿನಗೆ ಶುಭವಾರ್ತೆ, ನೀನು ತಿರುಗಿ ಮತ್ತೆ ಉದ್ಯೋಗ ಹೊಂದಿಕೊಳ್ತಿ, ರಾಜನ ಬಳಿಗೆ ಹೋಗುತ್ತಿ. ಎರಡನೇ ಅವನಿಗೆ ಹೇಳ್ತಾನೆ, ನೀನು ಮಾಡಿರುವ ತಪ್ಪಿಗಾಗಿ ನಿನಗೆ ಶಿಕ್ಷೆ ಬರ್ಲಿಕ್ಕಿದೆ, ನೀನು ಪ್ರಾಣ ಕಳೆದುಕೊಳ್ಳಲಿಕ್ಕಿದ್ದಿ. ಈ ರೀತಿ ಯೋಸೆಫ್ ಹೇಳಿದಂತೆಯೇ ಎಕ್ಸಾಕ್ಟ್ ಆಗಿ ಜರುಗಿತ್ತು. ಮರು ದಿವಸ ರಾಜನ ಬಳಿಯಿಂದ ವಾರ್ತೆ ಬರುತ್ತೆ, ಪಾನದಾಯಕನಿಗೆ ಮತ್ತೆ ಉದ್ಯೋಗ ಸಿಕ್ಕಿತು. ಪಾನದಾಯಕನು ಅಂದರೆ ರಾಜನ ಬಳಿಯಲ್ಲಿ ದ್ರಾಕ್ಷರಸ ಒದಗಿಸುವವನು. ನೆಹೇಮಿಯನು ಕೂಡ ಅದೇ ಉದ್ಯೋಗ ಮಾಡುವವನಾಗಿದ್ದ. ಬಹಳ ಜ್ಞಾನ ಉಳ್ಳಂಥವರು, ಬಹಳ ತಿಳುವಳಿಕೆ ಉಳ್ಳಂಥವರು, ಬಹಳ ನಂಬಿಗಸ್ತರು. ಸಾಧ್ಯವಾದರೆ ರಾಜನಿಗೂ ಕೂಡ ಸಲಹೆ ಕೊಡುವಂತಹ ಸಾಮರ್ಥ್ಯ ಉಳ್ಳವರೇ ಅಲ್ಲಿರ್ತಾರೆ. ಸರಿ, ಈಗ ಪಾನದಾಯಕ ಜೈಲಿನಿಂದ ಹೊರಗೆ ಹೋಗುವಾಗ ಗಮನ ಕೊಟ್ಟು ಕೇಳ್ರಿ. ದೇವರು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗಳಿಗೆ ಆಲಸ್ಯ ಮಾಡ್ತಿದ್ದಾರೆ ಎಂದು ನೀವು ಅಂದುಕೊಳ್ತಿರೋದಾದ್ರೆ ಆ ಆಲಸ್ಯದ ಹಿಂದೆ ಎಷ್ಟು ಅದ್ಭುತ ಅಡಕವಾಗಿದೆ ಎಂದು ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಅದಕ್ಕೆ ಈ ಸ್ಟೋರಿ ಎಲ್ಲ ಹೇಳಬೇಕಾಯ್ತು. ಆ ಪಾನದಾಯಕನು ರಾಜನ ಬಳಿಯಲ್ಲಿ ಸೇರಿ ದ್ರಾಕ್ಷರಸ ಒದಗಿಸುವ ಪಾನದಾಯಕನು ಈಗ ಹೊರಟು ಹೋಗ್ಲಿಕ್ಕಿದ್ದಾನೆ. ಯೋಸೇಫನೇ, ನೀನು ಹೇಳಿದ ಪ್ರಕಾರವೇ ರಾಜನ ಬಳಿಯಿಂದ ನನಗೆ ವಾರ್ತೆ ಬಂದಿದೆ, ಮತ್ತೆ ನನ್ನ ಉದ್ಯೋಗ ನನಗೆ ಸಿಕ್ಕಿತ್ತು, ರಾಜನ ಬಳಿಗೆ ಹೋಗ್ಲಿಕ್ಕಿದ್ದೇನೆ. ಯೋಸೇಫನ್ ಹೇಳ್ತಾನೆ, ಸ್ವಲ್ಪ ಇರು, ನೀನು ಈಗ ಹೋಗ್ತಾ ಇದೀಯಲ್ಲವೇ, ರಾಜನ ಬಳಿಯಲ್ಲಿ ಉದ್ಯೋಗ ಮಾಡ್ತೀಯಲ್ಲವೇ, ಮತ್ತೇನಿಲ್ಲ, ಒಂದು ವಿಷಯ ಏನು ಹೇಳು. ನಾನು ಅನ್ಯಾಯವಾಗಿ ಈ ಸೆರೆಮನೆಯಲ್ಲಿದ್ದೇನೆ. ವಾಸ್ತವದಲ್ಲಿ ಯಾವ ತಪ್ಪು ಮಾಡಲಿಲ್ಲ. ಎರಡನೇದಾಗಿ ಈ ದೇಶದವನು ನಾನಲ್ಲ, ಬೇರೆ ದೇಶದವನಾಗಿದ್ದೇನೆ. ಮೂರನೇದಾಗಿ ನನ್ನ ತಂದೆಗೆ ನಾನಂದ್ರೆ ಬಹಳ ಇಷ್ಟ. ನಾನಿಲ್ಲದೆ ವಾಸ್ತವದಲ್ಲಿ ನನ್ನ ತಂದೆ ಬದುಕುವುದಿಲ್ಲ. ನನಗೂ ಕೂಡ ನನ್ನ ತಂದೆಯನ್ನು ನೋಡಬೇಕನ್ನಿಸುತ್ತೆ. ಅನ್ಯಾಯವಾಗಿ ನನ್ನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ. ನೀನು ರಾಜನಿಗೆ ಒಂದು ಮಾತು ಹೇಳುವುದಾದ್ರೆ ರಾಜ ನನಗೆ ಬಿಡಿಸುತ್ತಾನೆ, ನಾನು ನನ್ನ ದಾರಿಯಲ್ಲಿ ಹೋಗಬಲ್ಲೆ. ದಯವಿಟ್ಟು ನನ್ನ ಕುರಿತಾಗಿ ರಾಜನಿಗೆ ಒಂದು ಮಾತನ್ನು ಹೇಳ್ತೀಯಾ, ಶಿಫಾರಸು ಮಾಡ್ತೀಯಾ ಎಂದು ಕೇಳದ. ಪ್ರಿಯರೇ, ಅಯ್ಯಯ್ಯೋ, ಏನ್ ಮಾತಾಡ್ತಾ ಇದೀಯೋ ಯೋಸೇಫನೇ,
ನನ್ನ ಕನಸಿನ ಅರ್ಥ ಏನೆಂದು ಹೇಳಿದಿ? ನನಗೆ ಉಪಕಾರ ಮಾಡಿದಿ, ಇಷ್ಟು ಉಪಕಾರ ನಿನಗೆ ಮಾಡೋದಿಲ್ಲವೋ? ಖಚಿತವಾಗಿ ನಾನು ಹೋಗಿ ರಾಜನಿಗೆ ಹೇಳ್ತೇನೆ ಎಂದು ಹೇಳಿ ಹೊರಟು ಹೋದ. ಪ್ರಿಯರೇ, ಈಗ ರಾಜನ ಬಳಿಗೆ ಹೋದಂಥವನು ಇವತ್ತಲ್ಲ ನಾಳೆ ರಾಜನಿಗೆ ಆ ವಿಷಯ ಹೇಳಿದ್ರೆ 1 ವೀಕಲ್ಲಿ ಉತ್ತರ ಬರಬೇಕಲ್ಲವೇ? ಈಗ ಯೋಸೇಫನು ಕಾದು ಎದುರು ನೋಡ್ತಿದ್ದಾನೆ, ಬರ್ಲಿಕ್ಕಿದೆ ನನಗೆ ಉತ್ತರ. ಈ ಕಷ್ಟದಿಂದ, ಈ ಕಣ್ಣೀರಿನಿಂದ, ಈ 4 ಗೋಡೆಗಳ ಮಧ್ಯದಲ್ಲಿರುವ ಬಂಧನದಿಂದ ನಾನು ಬಿಡುಗಡೆ ಹೊಂದಿಕೊಳ್ತೇನೆ. ನನ್ನ ತಂದೆಗೆ ನೋಡ್ತೇನೆ, ನನ್ನ ಮನೆಗೆ ಹೋಗುತ್ತೇನೆ, ಹ್ಯಾಪಿಯಾಗಿ ಜೀವಿಸ್ತೇನೆ. 1 ವೀಕಲ್ಲಿ ನನಗೆ ಉತ್ತರ ಬರುತ್ತೆ ಎಂಬ ಆಸೆಯಿಂದ ಎದುರು ನೋಡಿದ. 1 ವೀಕ್ ಆಗುತ್ತೆ, ಉತ್ತರ ಬರಲ್ಲ. ಇದೇನು? ರಾಜನಿಗೆ ತಪ್ಪದೆ ನನ್ನ ಬಗ್ಗೆ ಹೇಳ್ತೇನಂದಿದ್ದಾನೆ. ಯಾಕೆ ಹೇಳಲಿಲ್ಲ? ಯಾಕೆ ಆಲಸ್ಯವಾಯಿತು? ಬಹುಶಃ ಮುಂದಿನ ವಾರ ಏನಾದ್ರೂ ಉತ್ತರ ಬರಬಹುದೇನೋ. ಮತ್ತೊಂದು ವಾರ ಆಗತ್ತೆ, ಉತ್ತರ ಬರಲ್ಲ. 1 ಮಂತ್ ಆಗತ್ತೆ, ಉತ್ತರ ಬರಲ್ಲ. 2 ಮಂತ್ಸ್ ಆಯ್ತು, 6 ಮಂತ್ಸ್ಗಳಾದವು, 1 ಇಯರ್ ಆಯ್ತು, ಉತ್ತರ ಬರಲಿಲ್ಲ. ಯೋಸೇಫನು ಮನಸ್ಸಿನೊಳಗೆ ಎಷ್ಟೋ ಕಳವಳಗೊಂಡಿರುತ್ತಾನೆ. ಅಯ್ಯೋ, ಕೈದಿಗಳಿಬ್ಬರಿಗೂ ಕನಸು ಬಿದ್ದಾಗ, ಕನಸಿನ ನಿಮಿತ್ತ ಚಿಂತಿಸುವವರಾಗಿದ್ದಾಗ ನೋಡಿ ನಾನೇ ದುಃಖಪಟ್ಟೆ. ಅವರ ಕನಸಿನ ಅರ್ಥ ಹೇಳಿದೆ, ಕನಸಿನ ಅರ್ಥದ ಮೇರೆಗೆ ಉದ್ಯೋಗ ಸಿಕ್ಕಿತ್ತು. ಒಂದು ಸಾರಿ ರಾಜನಿಗೆ ನನ್ನ ಬಗ್ಗೆ ಹೇಳು ಅಂದಿದ್ದೆ, ಹೇಳ್ತೇನೆ ಎಂಬುದಾಗಿ ಹೇಳ್ದ. ಮತ್ತೆ ಏನಾಯ್ತೋ ಗೊತ್ತಿಲ್ಲ. ಯಾಕೆ ನನ್ನನ್ನು ಮರೆತು ಹೋದ? ಯಾಕೆ ನಾನು ಹೊರಗೆ ಹೋಗ್ತಾ ಇಲ್ಲ? ಯಾಕೆ ನನಗೆ ಬಿಡುಗಡೆ ದೊರಕುತ್ತಾ ಇಲ್ಲ ಎಂದು ಯೋಚಿಸಿ ಎಷ್ಟೋ ಬಾಧೆ ಪಟ್ಟಿರ್ತಾನೆ. ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಯಾಕೆ ದೇವರು ನಮಗೆ ಉತ್ತರಿಸುತ್ತಾ ಇಲ್ಲ? ಯಾಕೆ ನನಗೆ ಉತ್ತರ ಬರುತ್ತಾ ಇಲ್ಲ? ಯಾಕೆ ನನಗೆ ಜಾಯ್ನಿಂಗ್ ಆರ್ಡರ್ಸ್ ಬರ್ತಾ ಇಲ್ಲ? ಯಾಕೆ ನನಗೆ ಮದುವೆ ಸೆಟ್ ಆಗುತ್ತಾ ಇಲ್ಲ? ಯಾಕೆ ನನಗೆ ಪ್ರಮೋಷನ್ ಸಿಗುತ್ತಾ ಇಲ್ಲ? ಯಾಕೆ ನನಗೆ ಮಕ್ಕಳು ಆಗುತ್ತಾ ಇಲ್ಲ? ಯಾಕೆ ನಾನು ಅಂದುಕೊಂಡ ಸ್ಥಳ ಸಭೆಗಾಗಿ ಕೊಂಡುಕೊಳ್ಳಲಿಕ್ಕಾಗ್ತಿಲ್ಲ? ಯಾಕೆ ದೇವರು ನನಗೆ ಉತ್ತರ ಕೊಡ್ತಾ ಇಲ್ಲ? ಉತ್ತರ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ನೀವು ಅಂದುಕೊಳ್ತಾ ಇದ್ದೀರಿ. ಆದ್ರೆ ನಿಮ್ಮ ಕಷ್ಟ ತೀರಿ ಹೋಗ್ತಿಲ್ಲ, ನಿಮ್ಮ ಕಣ್ಣೀರು ತೊಲಗಿ ಹೋಗ್ತಾ ಇಲ್ಲ, ನಿಮ್ಮ ಹೊಟ್ಟೆ ಹಸುವೆಯಿಂದ ಬಳಲುತ್ತಾ ಇದೆ, ಹೊಟ್ಟೆ ತುಂಬುತ್ತಾ ಇಲ್ಲ, ನಿಮ್ಮ ಮಗಳ ಮದುವೆ ಆಗುತ್ತಾ ಇಲ್ಲ. ಹೀಗೆ ಅನೇಕ ಸಮಸ್ಯೆಗಳಿವೆ, ಉತ್ತರ ಮಾತ್ರ ಬರುತ್ತಾ ಇಲ್ಲ. ದೇವರು ಯಾಕೆ ಆಲಸ್ಯ ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ನಿಮಗೆ ಗೊಂದಲಗೊಳಿಸುತ್ತಾ ಇರುತ್ತೆ. ವರ್ಷ ಆದ್ರೂ ಉತ್ತರ ಬರಲ್ಲ, 1.5 ವರ್ಷ ಆದ್ರೂ ಉತ್ತರ ಬರಲ್ಲ, 2 ವರ್ಷಗಳಾಗುತ್ತವೆ. ಇನ್ನು ಯೋಸೇಫನು ಅನ್ಯಾಯದಿಂದಲೇ ಸೆರೆಮನೆಯಲ್ಲಿ ಬಳಲುತ್ತಾ ಇರುತ್ತಾನೆ. ಇದೇನು ದೇವರೇ? ಹೊರಟೋದವನು 1 ವೀಕಲ್ಲಿ ನನಗೆ ಉತ್ತರ ಕೊಡಬೇಕಲ್ಲವೇ? ಯಾಕೆ ಕೊಡಲಿಲ್ಲ ದೇವರೇ? 2 ವರ್ಷಗಳು ಕಳೆದು ಹೋದವು. ಆಲಸ್ಯ ಅಮೃತಕರವಾದ ವಿಷ ಎಂದು ಸಾಧಾರಣವಾಗಿ ಹೇಳುವ ಮಾತಾಗಿದೆ. ಆದರೆ ದೇವರು ಮಾಡುವಂತಹ ಆಲಸ್ಯಗಳು ವಿಷವನ್ನು ಕೂಡ ಅಮೃತವನ್ನಾಗಿ ಮಾರ್ಪಡಿಸುತ್ತವೆ ಎಂದು ಮರೆಯಬೇಡಿರಿ. ಈ ದಿನ ನಿಮ್ಮ ಜೀವಿತದಲ್ಲಿ ಆಲಸ್ಯವಾಗುತ್ತಿದೆ ಎಂದು ಯಾವುದರ ಕುರಿತು ನೀವು ಅಂದುಕೊಳ್ತಾ ಇದ್ದೀರೋ ಅದರ ಹಿಂದೆ ಇರುವ ದೊಡ್ಡ ಆಶೀರ್ವಾದ ಏನೆಂದು ಹೇಳ್ತೇನೆ, ಕೇಳಿರಿ. ಈಗ 2 ವರ್ಷಗಳಾದ ನಂತರ ರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ಅರ್ಥ ಹೇಳಿರಿ ಎಂದು ದೇಶದಲ್ಲಿದ್ದ ಎಲ್ಲಾ ಜ್ಞಾನಿಗಳಿಗೆ ಕೇಳಿದ್ರೆ ಯಾರು ಹೇಳಲಿಲ್ಲ. ರಾಜನಿಗೆ ಟೆನ್ಷನ್ ಹೆಚ್ಚಾಗ್ತಾ ಇತ್ತು. ನನಗೆ ಬಿದ್ದ ಕನಸಿನ ಅರ್ಥ ಯಾರು ಹೇಳ್ತಾ ಇಲ್ಲ. ಮೇಲಿಂದ ಜ್ಞಾನಿ ಎಂದು ಹೇಳ್ಕೊಳ್ತಾರೆ, ಪ್ರತಿಯೊಬ್ಬರು ಮಹಾಜ್ಞಾನಿ ಎಂದು ಹೇಳ್ಕೊಂಡು ನನ್ನ ಮುಂದೆ ತಿರುಗಾಡಿದ್ರು. ಈಗ ಸಮಸ್ಯೆ ಬಂದಾಗ ಉತ್ತರ ಹೇಳ್ತಾ ಇಲ್ಲ ಎಂದು ಹೀಗೆ ಯೋಚಿಸಿ ಟೆನ್ಷನ್ ಪಡುತ್ತಾ ಇರುವಾಗ ದ್ರಾಕ್ಷರಸವನ್ನು ಒದಗಿಸಿಕೊಡುವಂತಹ ಪಾನದಾಯಕನು ರಾಜನು ಪಡುತ್ತಿರುವಂತಹ ಟೆನ್ಷನ್ ಅನ್ನು ನೋಡ್ತಾನೆ. ರಾಜ, ನಿಮ್ಮ ಕನಸಿನ ಅರ್ಥ ಗೊತ್ತಾಗಲಾರ್ದೆ ನೀವು ಬಹಳ ಟೆನ್ಷನ್ ಪಡ್ತಾ ಇದ್ದೀರಲ್ಲವೋ? ಹೌದು ಅಂದಾಗ, ಆದ್ರೆ ನಿಮಗೊಂದು ವಿಷಯ ಹೇಳ್ತೇನೆ ರಾಜ. ಏನು ಹೇಳು ಅಂದಾಗ, ನಿಮ್ಮ ಕನಸಿನ ಅರ್ಥ ಹೇಳುವಂಥವನು ಇದ್ದಾನೆ. ಎಲ್ಲಿ? ಸೆರೆಮನೆಯಲ್ಲಿದ್ದಾನೆ. ನಿನಗೆ ಹೇಗೆ ಗೊತ್ತು? ನನಗೆ ಕನಸು ಬಿದ್ದಾಗ ನಾನು ಕೂಡ ನಿಮ್ಮ ಹಾಗೆ ಟೆನ್ಷನ್ ಮಾಡಿಕೊಂಡೆ. ಆಗ ನನ್ನ ಹತ್ತಿರದಲ್ಲಿಯೇ ಇದ್ದ ಆ ಕೈದಿ, ಅವನು ಕನಸಿನ ಅರ್ಥ ಎಕ್ಸಾಕ್ಟ್ ಆಗಿ ಹೇಳಿಬಿಟ್ಟ. ಯಾವ ಆಧಾರದ ಮೇರೆಗೆ ಹೇಳ್ದ? ಅವನು ದೇವದೂತರ ಆತ್ಮ ಉಳ್ಳವನಾಗಿದ್ದಾನೆ, ಅವನು ದೇವರ ಜ್ಞಾನ ಉಳ್ಳವನಾಗಿದ್ದಾನೆ ಅಂದಾಗ, ನಿಜವೋ? 100% ನಿಜ ರಾಜ ಅಂದ. ಹಾಗಾದ್ರೆ ತಕ್ಷಣವೇ ಅವನನ್ನು ಕರೆಯಿಸು ಅಂದ. ಸೆರೆಮನೆಯ ಬಳಿಗೆ ರಾಜನ ಬಳಿಯಿಂದ ಬಂದ ಸೈನಿಕರು ಬರ್ತಾರೆ. ಯೋಸೇಫನು ಎನ್ನುವವರು ಯಾರಿಲ್ಲಿ ಅಂದಾಗ ಯೋಸೇಫನು ಹೊರಗೆ ಬಂದು ನಾನೇ ಅನ್ನುತ್ತಾನೆ. ರಾಜ ಅವರು ನಿನಗೆ ಕರತ ಅಂದಿದ್ದಾರೆ. ಯಾಕೆ ಕರತ ಅಂದಿದ್ದಾನೆ ಗೊತ್ತಿಲ್ಲ, ಮತ್ಯಾವ ಶಿಕ್ಷೆ ಬೀಳಲಿಕ್ಕಿದೆ ಗೊತ್ತಿಲ್ಲ. ಅವನ ಜೀವನದಲ್ಲಿ ಎಲ್ಲವೂ ಕಷ್ಟವೇ. ಈಗ ಮತ್ಯಾವ ಕಷ್ಟ ಬರ್ಲಿಕ್ಕಿದೆಯೋ ಎಂದು ಯೋಚಿಸಿ ಭಯಪಟ್ಟಿರ್ತಾನೆ.
ರಾಜನ ಬಳಿಗೆ ಬರ್ತಾನೆ. ನಿನ್ನ ಹೆಸರು ಯೋಸೇಫ್ ಆಗಿದೆಯಾ? ಹೌದು ರಾಜ ಅನ್ನುತ್ತಾನೆ. ಕನಸಿನ ಅರ್ಥ ಹೇಳುತ್ತೀಯಂತಲ್ಲವೇ? ಕನಸಿನ ಅರ್ಥವು ಹೇಳುವಂಥದ್ದು ನನ್ನಿಂದ ಸಾಧ್ಯವಿಲ್ಲ, ಆದರೆ ನಾನು ಸೇವಿಸುವಂತಹ ನನ್ನ ದೇವರಿಂದಲೇ ಸಾಧ್ಯ ಅನ್ನುತ್ತಾನೆ. ಇಲ್ಲಿ ಏನ್ ಅರ್ಥ ಆಗುತ್ತೆ ನಿಮಗೆ? ದೊಡ್ಡ ರಾಜನ ಮುಂದೆಯೂ ಕೂಡ ಯೋಸೇಫನು ತಾನು ನಂಬಿರುವಂತಹ ದೇವರ ಬಗ್ಗೆ ಮುಚ್ಚಿಡುವ ಪ್ರಯತ್ನ ಮಾಡಲಿಲ್ಲ. ಪ್ರಿಯರೇ, ನಾವು ಕೂಡ ಇದ್ದೇವೆ. ಹೇಗಿದ್ದೇವೆ ಗೊತ್ತಾ? ಒಂದು ದಿನ ಪೇತ್ರ ಚಳಿಯಲ್ಲಿ ಬಿಸಿ ಕಾಯಿಸಿಕೊಳ್ಳುವಾಗ, ನೀನು ಕೂಡ ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂದು ಒಂದು ಚಿಕ್ಕ ಹುಡುಗಿ ಹೇಳಿದ್ರೆ, ಅಯ್ಯೋ ನೀನ್ ಏನ್ ಹೇಳ್ತಾ ಇದ್ದಿ, ನನಗೆ ಗೊತ್ತಿಲ್ಲ ಎಂದು ಅಲ್ಲಗಳೆಯುತ್ತಾನೆ. ಇದೀರ ನಮ್ಮ ಮಧ್ಯೆ ಯಾರಾದ್ರೂ ದೇವರ ಕುರಿತು ಸಾಕ್ಷಿ ಹೇಳುವುದಕ್ಕಾಗಿ ಭಯಪಡುವಂತವರು, ನಾನು ಕ್ರೈಸ್ತನೆಂದು ಹೇಳುವುದಕ್ಕಾಗಿ ನಾಚಿಕೆ ಅನುಭವಿಸುವಂತವರು, ಬೈಬಲ್ ಹಿಡ್ಕೊಂಡು ಬರುವುದಕ್ಕಾಗಿ ನಾಚಿಕೆ ಪಡುವಂತವರಿದ್ದೀರಾ? ನಾನೇನಾದ್ರೂ ಹೋಟೆಲಲ್ಲಿ ಉಳ್ಕೊಂಡ್ರೆ ಖಚಿತವಾಗಿ ನನ್ನ ಕೈಯಲ್ಲಿ ಬೈಬಲ್ ಇರಬೇಕೆಂದು ಆಶಿಸುತ್ತೇನೆ. ಯಾಕೆಂದರೆ ಆ ಹೋಟೆಲ್ನಲ್ಲಿರುವ ಎಲ್ಲರಿಗೂ ಗೊತ್ತಾಗಬೇಕು, ಜೀವ ಉಳ್ಳಂತಹ ದೇವರನ್ನು ಪ್ರಕಟಿಸುವಂತಹ ಸೇವಕನು ನಾನೆಂದು ಎಲ್ಲರೂ ತಿಳ್ಕೊಳ್ಳಬೇಕು. ನನ್ನನ್ನು ನೋಡುವವರೆಲ್ಲ ತಿಳ್ಕೊಳ್ಬೇಕು, ಗಮನಿಸುವವರು ತಿಳಿದುಕೊಳ್ಳಬೇಕು. ನನ್ನ ಯೇಸು ನನಗೋಸ್ಕರ ಒಂದು ಗುಡ್ಡದ ಮೇಲೆ, ಶಿಲುಬೆಯ ಮೇಲೆ ಬಹಳ ಅವಮಾನಕರವಾದ ಮರಣವನ್ನು ಹೊಂದಿದ್ದಾರೆ. ಪ್ರಿಯರೇ, ನನಗೋಸ್ಕರ ಮರಣ ಹೊಂದಲು ನಾಚಿಕೆ ಪಡದಂತಹ ನನ್ನ ದೇವರಿಗಾಗಿ ಬದುಕುವುದಕ್ಕೋಸ್ಕರ ನಾನ್ಯಾಕೆ ನಾಚಿಕೆ ಪಡಬೇಕು? ಅದಕ್ಕೆ ಸಹೋದರ ಸಹೋದರಿಯರೇ, ನಾಚಿಕೆ ಪಡಬೇಡಿ. ಯೋಸೇಫನು ರಾಜನ ಮುಂದೆ ತನ್ನ ದೇವರ ಬಗ್ಗೆ ಹೇಳಲು ನಾಚಿಕೆ ಪಡಲಿಲ್ಲ. ಅರ್ಥ ಹೇಳಲು ನನ್ನಿಂದಾಗಲ್ಲ, ಆದರೆ ನನ್ನ ದೇವರಿಂದಲೇ ಸಾಧ್ಯ ಅನ್ನುತ್ತಾನೆ. ನಿಮ್ಮ ಕನಸು ಏನೆಂದು ಹೇಳ್ರಿ ಅಂದಾಗ ಕನಸು ಹೇಳ್ತಾನೆ. ಯೋಸೇಫ ಕನಸಿನ ಅರ್ಥ ಹೇಳ್ತಾನೆ. ರಾಜ, 7 ವರ್ಷಗಳವರೆಗೂ ನಿಮ್ಮ ದೇಶದಲ್ಲಿ ಬೆಳೆಗಳು ಬಹಳ ಚೆನ್ನಾಗಿ ಬೆಳೆಯಲಿಕ್ಕಿವೆ. ಆಗ ನೀವು ಆಹಾರ ಧಾನ್ಯ ಜಾಗರೂಕರಾಗಿ ಸಮಕೂಡಿಸಿಕೊಳ್ಳಬೇಕು. ನಂತರ 7 ವರ್ಷ ಭಯಂಕರವಾದ ಬರಗಾಲ ಬರ್ಲಿಕ್ಕಿದೆ ರಾಜ. ಆಗ ನೀವು ಶೇಖರಿಸಿಟ್ಟುಕೊಂಡ ಆಹಾರ ಧಾನ್ಯ ನಿಮ್ಮ ದೇಶದವರಿಗೆ ಹಂಚಿಕೊಡಿರಿ. ಫಲಿತವಾಗಿ ನಿಮ್ಮ ಸುತ್ತಲೂ ಇರುವ ದೇಶಗಳಲ್ಲಿ ಬರಗಾಲ ಇರಬಹುದೇನೋ, ಆದರೆ ನಿಮ್ಮ ದೇಶದಲ್ಲಿ ಬರಗಾಲದಲ್ಲಿಯೂ ಕೂಡ ನಿಮ್ಮ ದೇಶದ ಪ್ರಜೆಗಳಿಗೆ ಹೊಟ್ಟೆ ತುಂಬಾ ಆಹಾರ ಧಾನ್ಯ ಕೊಡಬಲ್ಲಿರಿ. ಇದನ್ನೇ ದೇವರು ನಿಮಗೆ ತಿಳಿಸು ಅಂದಿದ್ದಾರೆ ಅಂದ. ರಾಜ ಕೇಳಿ ಆಶ್ಚರ್ಯಗೊಳ್ಳುತ್ತಾನೆ. ಅಲ್ಲಿರುವ ಎಲ್ಲಾ ಜ್ಞಾನಿಗಳನ್ನು ನೋಡ್ತಾನೆ. ಇವನ ಹಾಗೆ ದೇವರ ಆತ್ಮ ಉಳ್ಳಂಥವನು ನಮ್ಮ ದೇಶದಲ್ಲಿ ಬೇರೆ ಯಾರಾದರೂ ಇದ್ದಾರೋ? ಅದಕ್ಕೆ ಒಬ್ಬನು ಕೂಡ ಉತ್ತರಿಸಲಿಲ್ಲ. ಅದಕ್ಕಾಗಿಯೇ ಇವನನ್ನು ನನ್ನ ದೇಶಕ್ಕೆ ಪ್ರಧಾನ ಮಂತ್ರಿಯನ್ನಾಗಿ ನಾನು ಮಾಡ್ಲಿಕ್ಕಿದ್ದೇನೆ ಎಂದು ಹೇಳಿ ತನ್ನ ಕೈಯಲ್ಲಿರುವ ಉಂಗರ ತೆಗೆದು ಯೋಸೇಫನ ಕೈಗೆ ತೊಡಿಸಿದ. ಆಗ ಯೋಸೇಫನ ವಯಸ್ಸು 30 ವರ್ಷಗಳಾಗಿದ್ವು. ಬ್ರದರ್, ಆಲಸ್ಯದ ಹಿಂದೆ ಅಡಗಿಕೊಂಡಿರುವ ಅದ್ಭುತದ ಬಗ್ಗೆ ಹೇಳ್ತೇನೆಂದು ಹೇಳಿದೀರಲ್ಲವೇ? ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಸ್ಟೋರಿಯನ್ನೇ ಹೇಳಿದೀರಿ. ಇದರಲ್ಲಿ ಹೊಸದೇನಿದೆ ಅಂದುಕೊಳ್ತಿರ್ಬಹುದು. ಹೇಳ್ತೇನೆ ಕೇಳ್ರಿ. ಈಗ ನೀವೆಲ್ಲರೂ ಸೇರಿ ನನ್ನೊಂದಿಗೆ 2 ವರ್ಷಗಳ ಹಿಂದಕ್ಕೆ ಬನ್ನಿರಿ. ಬಂದೀರಾ? ಈಗ ಯೋಸೇಫ ಎಲ್ಲಿದ್ದಾನೆ ಹೇಳಿ? 2 ವರ್ಷಗಳ ಹಿಂದೆ ಜೈಲ್ನಲ್ಲಿದ್ದ. ಈ ಪಾನದಾಯಕನು, ದ್ರಾಕ್ಷರಸ ಒದಗಿಸಿಕೊಡುವವನು ಯೋಸೇಫನೇ. ಏನಷ್ಟು ಹ್ಯಾಪಿ ಆಗಿದ್ದಿ? ಏನಿಲ್ಲ ಯೋಸೇಫನೇ, ನೀನು ಹೇಳಿದಂತೆಯೇ ನನಗೆ ಮತ್ತೆ ಉದ್ಯೋಗ ಸಿಕ್ಕಿತು. ಹೌದಾ? ಈಗ ನೀನು ಮತ್ತೆ ರಾಜನ ಬಳಿಗೆ ಹೋಗ್ತಾ ಇದೀಯಾ? ಹೋಗ್ತಿದ್ದೇನೆ. ರಾಜನ ಬಳಿಯಲ್ಲಿ ನಿನಗೆ ಉದ್ಯೋಗ ಸಿಕ್ಕಿತಲ್ಲವೋ? ಹೌದು. ಹಾಗಾದ್ರೆ ನೀನೊಂದು ಕೆಲಸ ಮಾಡ್ಬೇಕು. ಹೇಳು ಯೋಸೇಫನೇ. ನೀನು ಹೋಗಿದ ತಕ್ಷಣವೇ ರಾಜನಿಗೆ ಹೇಳಬೇಕು. ಏನ್ ಹೇಳಬೇಕು ಯೋಸೇಫನೇ? ನಾನು ಯಾವ ತಪ್ಪು ಮಾಡಲಿಲ್ಲ, ಯಾವ ಮೋಸ ಮಾಡಲಿಲ್ಲ. ಅನ್ಯಾಯವಾಗಿ ನನ್ನನ್ನು ಸೆರೆಮನೆಯಲ್ಲಿ ಬಂಧಿಸಿದ್ದಾರೆ. ಪ್ರಾಮುಖ್ಯವಾಗಿ ನಾನು ಈ ದೇಶದವನಲ್ಲ, ವಿದೇಶದವನಾಗಿದ್ದೇನೆ. ನಾನು ನನ್ನ ತಂದೆಗೆ ಬಹಳ ಇಷ್ಟನಾದಂತಹ ಮಗನಾಗಿದ್ದೇನೆ. ಹಾಗಾಗಿ ರಾಜನೊಂದಿಗೆ ಮಾತಾಡಿ ನನ್ನನ್ನು ದಯವಿಟ್ಟು ಈ ಸೆರೆಮನೆಯೊಳಗಿಂದ ಬಿಡಿಸು ಪ್ಲೀಸ್. ಅಯ್ಯೋ, ಅದರಲ್ಲೇನಿದೆ ಯೋಸೇಫನೇ? ನಾನು ಹೊರಟು ಹೋದ ನಂತರ ರಾಜನೊಂದಿಗೆ ಮಾತಾಡ್ತೇನೆ. ಮಾತಾಡು, ನಿನ್ನನ್ನು ಬೇಗನೆ ಸೆರೆಮನೆಯೊಳಗಿಂದ ಬಿಡಿಸುತ್ತೇನೆ. ಆಯ್ತು, ಬಿಡಿಸು ಎನ್ನುವ ರೀತಿಯಲ್ಲಿಯೇ ಊಹಿಸಿಕೊಳ್ಳಿ. ಆ ಪಾನದಾಯಕನು, ದ್ರಾಕ್ಷರಸ ಒದಗಿಸಿಕೊಡುವವನು ಈ ರೀತಿ ಹೇಳಿದ ಹಾಗೆಯೇ ರಾಜನ ಬಳಿಗೆ ಹೋದ ನಂತರ ಮರುದಿವಸವೇ ರಾಜನೊಂದಿಗೆ ಮಾತಾಡಿ, ರಾಜನೇ, ನಿಮಗೊಂದು ಮನವಿ. ಏನಪ್ಪಾ ಹೇಳು? ಏನಿಲ್ಲ, ನನ್ನೊಂದಿಗೆ ಒಬ್ಬ ಕೈದಿ ಇದ್ದ, ಯೋಸೇಫ ಅವನ ಹೆಸರು. ಅನ್ಯಾಯದಿಂದ ಅವನಿಗೆ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಅವನು ನಮ್ಮ ದೇಶದವನಲ್ಲ, ವಿದೇಶದವನಾಗಿದ್ದಾನೆ. ಅವನಿಗೆ ಬಿಡುಗಡೆ ಕೊಡಿರಿ ರಾಜ. ಯಾಕೆಂದ್ರೆ ಯಾವ ತಪ್ಪು ಮಾಡ್ಲಿಲ್ಲ. ಮಾತ್ರವಲ್ಲ, ಅವನು ತಂದೆಗೆ ಬಹಳ ಇಷ್ಟನಂತೆ. ಇಲ್ಲವಾದ್ರೆ ಮಗನನ್ನೇ ನೆನೆಸಿ ಅವನ ತಂದೆ ಸಾಯ್ತಾನಂತೆ. ನನ್ನ ಮಾತು ಬೇಡ ಅನ್ನದೆ ಯೋಸೇಫನಿಗೆ ದಯವಿಟ್ಟು ನೀವು ತಕ್ಷಣ ಬಿಡುಗಡೆ ಮಾಡಿಸಿರಿ ರಾಜನೇ ಎಂದು ಬೇಡಿದ್ದಾನೆ ಅಂದ್ಕೊಳ್ಳಿ. ಆಯ್ತು, ಸರಿ. ಯಾರು ಅಲ್ಲಿ? 2 ಸೈನಿಕರು ಬರ್ತಾರೆ. ತಕ್ಷಣವೇ ಹೋಗಿ ಯೋಸೇಫನಿಗೆ ನೀವು ಸೆರೆಮನೆಯೊಳಗಿಂದ ಬಿಡಿಸಿರಿ
ಎಂದು ಹೇಳ್ತಾನೆ. ಯೋಸೇಫನು ಅಂದುಕೊಂಡಂತೆಯೇ 1 ವೀಕ್ ಅಲ್ಲೇ ಅವನಿಗೆ ಬಿಡುಗಡೆ ಬಂದಿತು. ಈಗ ಯೋಸೇಫನಿಗೆ ಹ್ಯಾಪಿಯೋ ಇಲ್ಲವೋ ಹೇಳ್ರಿ? ಹ್ಯಾಪಿ. ಸೆರೆಮನೆಯೊಳಗಿಂದ ನಾನು ಹೊರಗೆ ಬಂದೆ, ಹ್ಯಾಪಿ. ಎಷ್ಟೋ ಸಂತೋಷವುಳ್ಳವನಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಐಗುಪ್ತ ದೇಶವನ್ನು ಬಿಟ್ಟು ಅವನ ತಂದೆಯ ಬಳಿಗೆ ಬಂದರೆ, ಅವನ ತಂದೆ ತಿರುಗಿ ಬರುತ್ತಿರುವ ಯೋಸೇಫನನ್ನು ಕಾಯುವ ಕುರುಬನಾಗ್ತಿದ್ದ. 2 ವರ್ಷಗಳವರೆಗೂ ಆಲಸ್ಯವಾದ್ರೂ ಕೂಡ ದೇವರ ಮೇಲೆ ಸ್ವಲ್ಪವೂ ಅನುಮಾನ ಪಡದೆ ಆ ಆಲಸ್ಯವನ್ನು ಅನುಭವಿಸಿರುವುದರಿಂದಲೇ ಏನಾಗುತ್ತಾನೆ? ಪ್ರಧಾನಮಂತ್ರಿಯಾದ. ಅದಕ್ಕೆ ಆಲಸ್ಯವನ್ನು ಅಮೃತವನ್ನಾಗಿ ಮಾರ್ಪಡಿಸಬಲ್ಲ ಆತನು ನಾನು ಪ್ರಕಟಿಸುವಂತಹ ನನ್ನ ದೇವರಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಆಲಸ್ಯವಾಗುತ್ತಿರುವುದಾದರೆ ಮನಸ್ಸಲ್ಲಿ ಆಯಾಸ ಇಟ್ಕೊಳ್ಬಾರದು, ದೇವರ ಮೇಲೆ ಅನುಮಾನ ಪಡಬಾರದು. ನಿಮಗಿರುವ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಮುಂದೆ ಒಳ್ಳೆ ದಿನಗಳು ಬರ್ಲಿಕ್ಕಿವೆ. ಶೀಘ್ರದಲ್ಲಿಯೇ ದೇವರು ನಿಮಗೋಸ್ಕರ ಕೂಡಿಟ್ಟಿರುವಂತಹ ಶ್ರೇಷ್ಠವಾದ ಭವಿಷ್ಯವನ್ನು ನೀವು ಹೊಂದಿಕೊಳ್ಳುವಂತವರಾಗಿದ್ದೀರಿ. ಇದನ್ನು ನಂಬುವಂತವರು ಇರುವುದಾದ್ರೆ ನನ್ನೊಂದಿಗೆ ಪ್ರಾರ್ಥಿಸುವೀರಾ? ಪರಿಶುದ್ಧನಾದ ದೇವರೇ, ನೀವು ಹೇಳಿದ್ದೀರಿ, ನಂಬುವುದು ನಿನ್ನಿಂದ ಆದರೆ ನಂಬುವವನಿಂದ ಸಮಸ್ತವೂ ಸಾಧ್ಯವೆಂದು ನೀವು ಹೇಳಿದ್ದೀರಿ. ಹನ್ನಳ ಜೀವಿತದಲ್ಲಿ ಆಲಸ್ಯವಾಯಿತು, ಆದರೆ ಅದ್ಭುತನಾದ ಯಾಜಕನನ್ನು, ಅದ್ಭುತನಾದ ನ್ಯಾಯಸ್ಥಾಪಕನನ್ನು, ಅದ್ಭುತನಾದ ಪ್ರವಾದಿಯನ್ನು ಬಹುಮಾನವಾಗಿ ಕೊಟ್ರಿ. ಆಲಸ್ಯವು ಅಮೃತವಾಗಿದೆ ಎಂಬ ವಾಸ್ತವವನ್ನು ತಿಳಿಯಪಡಿಸಿದ್ದೀರಿ. ಯೋಸೇಫನು ಅಂದುಕೊಂಡಂತೆ ಉತ್ತರ ಬಂದಿದ್ದೇ ಆದರೆ ಕುರಿ ಕಾಯುವ ಕುರುಬನಾಗಿ ಕೆಲವು ಕುರಿಗಳನ್ನೇ ಮೇಯಿಸುತ್ತಾ ಇದ್ದ. ಆದರೆ ದೇವರೇ, ನಿಮ್ಮ ಉತ್ತರಕ್ಕೋಸ್ಕರ ಆಲಸ್ಯವಾದರೂ ಕೂಡ ಅಳಲಾರದೆ, ಕಣ್ಣೀರು ಸುರಿಸಲಾರದೆ, ನಿಮ್ಮ ಮೇಲೆ ಅನುಮಾನ ಪಡದೆ, ನಿಮ್ಮ ಮೇಲೆ ಬೇಸರಗೊಳ್ಳದೆ, ನಂಬಿಕೆಯಿಂದ ತಾಳ್ಮೆಯಿಂದ ಯೋಸೇಫನು ಸಹಿಸಿಕೊಂಡಿರುವುದರಿಂದಲೇ ದೇಶವನ್ನೇ ಪರಿಪಾಲಿಸುವಂತಹ ಪ್ರಧಾನಮಂತ್ರಿಯಾದ ಯೆಶಯ್ಯ, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ತಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಜರುಗಬೇಕು ಎಂದು ಆಶಿಸುತ್ತಿದ್ದಾರೆ, ಆದರೆ ಆಲಸ್ಯವಾಗುತ್ತಿದೆ. ಆ ಆಲಸ್ಯದ ನಿಮಿತ್ತ ಮನಸ್ಸಲ್ಲಿ ಆವೇದನೆ ಇದೆ, ಆರಾಟವಿದೆ, ಆಯಾಸವಿದೆ, ಅನುಮಾನವಿದೆ, ಮೇಲಿಂದ ಮೇಲೆ ಹೆಚ್ಚಾಗ್ತಿದೆ. ಆದರೆ ಈ ದಿನ ಸಾರಿರುವಂತಹ ಸಂದೇಶ ಯಾರೊಬ್ಬರು ಕೂಡ ಎಂದಿಗೂ ಮರೆಯಬಾರದು. ದೇವರೇ, ನಮ್ಮ ಜೀವಿತದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ನಾವು ಬದುಕುತ್ತಿರುವಾಗ, ನಾವು ಆಕಾಂಕ್ಷಿಸಿದ್ದನ್ನು ಅಂದುಕೊಂಡ ಸಮಯದಲ್ಲಿ ಅನುಗ್ರಹಿಸಲ್ಪಡದೇ ಇರುವಾಗ ಅದ್ಭುತವಾದ ಉತ್ತರವನ್ನು ನಮಗೆ ಕೊಡುವುದಕ್ಕಾಗಿಯೇ ನೀವು ಆಲಸ್ಯ ಮಾಡ್ತಿದ್ದೀರಿ ಎಂಬ ಸತ್ಯವನ್ನು ನಾವು ಅಂಗೀಕರಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ. ದೇವರೇ, ಈ ದಿನ ಸಾರಲ್ಪಟ್ಟಂತಹ ಈ ಸಂದೇಶ ಜೀವಿತ ಕಾಲದಲ್ಲಿಯೇ ಯಾರೊಬ್ಬರು ಮರೆಯಲಾರದಂತೆ ಜ್ಞಾಪಕದಲ್ಲಿಟ್ಕೊಳ್ಳುವಂತೆ ಸಹಾಯ ಮಾಡಿರಿ. ಯಾಕೆಂದ್ರೆ ಆಲಸ್ಯ ಆಶೀರ್ವಾದಕರವಾಗಿಯೇ ಇದೆ ಎಂಬ ವಾಸ್ತವವನ್ನು ಪ್ರತಿಯೊಬ್ಬರು ನಂಬಿದವರಾಗಿ ನಿಮ್ಮ ಮೇಲೆಯೇ ಆಧಾರಗೊಂಡು ನಿಮ್ಮ ಉತ್ತರಕ್ಕಾಗಿ ಕಾದುಕೊಂಡಿರುವ ಕೃಪೆ ಕೊಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.